ನಮಸ್ಕಾರ, ರಾಜ್ ನ್ಯೂಸ್ ಲೈನ್ಗೆ ಸುಸ್ವಾಗತ. ಇಂದಿನ ಸುದ್ದಿಗಳನ್ನು ನೋಡೋಣ. कितना हुआ भैया? 12। भैया 20 का खुला हो गया क्या? बिल्कुल होगा भैया। कैश नहीं कैशलेस, डिजिटल इंडिया से हर गरीब हो रहा सशक्त। ये है मोदी की गारंटी। सपने नहीं हकीकत बुनते, तभी तो सब मोदी को चुनते। ಮತದಾನ ಜಾಗೃತಿ ಅಂಗವಾಗಿ ಸ್ವೀಪ್ ಕಪ್ ತಾಲೂಕಾ ಮಟ್ಟದ ವಾಲಿಬಾಲ್ ಪಂದ್ಯಾವಳಿ. ಮುಂಡಗೋಡ ತಾಲೂಕಾ ಕಾಂಗ್ರೆಸ್ನಲ್ಲಿ ಗುಂಪುಗಾರಿಕೆ ಇಲ್ಲ ಎಂದು ತಾಲೂಕಾ ಕಾಂಗ್ರೆಸ್ ಅಧ್ಯಕ್ಷರಾದ ಗುಡಿಯಾಳ್ ಹೇಳಿದ್ದಾರೆ. ಜಿಲ್ಲಾಡಳಿತ ಮತ್ತು ಜಿಲ್ಲಾ ಪಂಚಾಯತ್ ಉತ್ತರ ಕನ್ನಡ, ತಾಲೂಕಾಡಳಿತ ಮತ್ತು ತಾಲೂಕಾ ಪಂಚಾಯತ್ ಮುಂಡಗೋಡ, ಪಟ್ಟಣ ಪಂಚಾಯತ್, ತಾಲೂಕಾ ಸ್ವೀಪ್ ಸಮಿತಿ ಮುಂಡಗೋಡ, ಬೆಳಕು ಸ್ವಸೇವಕರ ಸಂಘ ಮುಂಡಗೋಡ ಇವರ ಸಂಯುಕ್ತ ಆಶ್ರಯದಲ್ಲಿ ಲೋಕಸಭಾ ಚುನಾವಣೆ 2024ರ ಮತದಾನ ಜಾಗೃತಿ ಅಂಗವಾಗಿ ಸ್ವೀಪ್ ಕಪ್ ತಾಲೂಕಾ ಮಟ್ಟದ ವಾಲಿಬಾಲ್ ಪಂದ್ಯಾವಳಿ ಇಂದು ನಡೆಯಿತು. ಈ ಸಂದರ್ಭದಲ್ಲಿ ತಹಶೀಲ್ದಾರ್ ಶಂಕರ್ ಗೌಡಿ ಮಾತನಾಡಿ, ಈ ಪಂದ್ಯಾವಳಿಯಿಂದಾಗಿ ತಾಲೂಕಿನಾದ್ಯಂತ ಮತದಾರರಿಗೆ ಮತದಾನದ ಮಹತ್ವ ತಿಳಿಸುವ ವಿಶೇಷ ಪ್ರಯತ್ನ ನಡೆಸಿದ್ದು ಪ್ರಶಂಸನೀಯ ಎಂದರು. ತಾಲೂಕಾ ಪಂಚಾಯತ್ ಕಾರ್ಯನಿರ್ವಾಹಕ ಅಧಿಕಾರಿ TY ದಾಸನಕೊಪ್ಪ ಮಾತನಾಡಿ, ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿ ಮತದಾನ ಅತ್ಯಂತ ಮಹತ್ವದ್ದಾಗಿದೆ. ಮೇ 7ರಂದು ಎಲ್ಲರೂ ಕಡ್ಡಾಯವಾಗಿ ಮತದಾನ ಮಾಡಿ ಎಂದರು. ಈ ಪಂದ್ಯಾವಳಿಯಲ್ಲಿ ತಾಲೂಕಿನ ವಿವಿಧ ಭಾಗಗಳ 16 ತಂಡಗಳು ಭಾಗವಹಿಸಿದ್ದವು. ಅರಶಿಣಗೇರಿ ತಂಡ ವಿಜೇತ ತಂಡವಾಗಿದೆ ಮತ್ತು ರನ್ನರ್ ಅಪ್ ಆಗಿ IFC ತಂಡಗಳಿಗೆ ಆಕರ್ಷಕ ಟ್ರೋಫಿ ನೀಡಲಾಯಿತು. ಈ ಸಂದರ್ಭದಲ್ಲಿ BEO ಜಕಣಾಚಾರಿ, ಪಟ್ಟಣ ಪಂಚಾಯತ್ ಮುಖ್ಯಾಧಿಕಾರಿ ಚಂದ್ರಶೇಖರ್, ಸಹಾಯಕ ಕಾರ್ಯನಿರ್ವಾಹಕ ಅಭಿಯಂತರರಾದ ಪ್ರದೀಪ್ ಭಟ್, ಸಮಾಜ ಕಲ್ಯಾಣ ಇಲಾಖೆಯ ಸಹಾಯಕ ನಿರ್ದೇಶಕರಾದ ಬಾಳೇಶ್ ಸಿದ್ದಯ್ಯನವರ್ ಮುಂತಾದವರಿದ್ದರು. ಮುಂಡಗೋಡ ತಾಲೂಕಾ ಕಾಂಗ್ರೆಸ್ನಲ್ಲಿ ಗುಂಪುಗಾರಿಕೆ ಇಲ್ಲ ಎಂದು ತಾಲೂಕಾ ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷರಾದ ಜ್ಞಾನೇಶ್ವರ್ ಗುಡಿಯಾಳ್ ಹೇಳಿದ್ದಾರೆ. ನಮ್ಮ ಕಾಂಗ್ರೆಸ್ ಪಕ್ಷ ರಾಷ್ಟ್ರೀಯ ಪಕ್ಷ. ನಮ್ಮ ತಾಲೂಕಿನೊಳಗೆ ಕಾಂಗ್ರೆಸ್ ಭದ್ರಕೋಟೆಯ ತಾಲೂಕು. ಈ ಪಕ್ಷ ನಮ್ಮ ತಾಲೂಕಿನೊಳಗೆ ಕಾಂಗ್ರೆಸ್ ಪಕ್ಷ ಸದೃಢವಾಗಿದೆ. ಇವಾಗ ಯುವ ಹೆಬ್ಬಾರ್ ಅವರು ಬಂದು ಅವ್ರ ಟೀಮು ಬಂದು ಸೇರಿದ್ರಿಂದ ಮತ್ತಷ್ಟು ಸದೃಢವಾಗಿ ಬೆಳೆದಿದೆ ಅಂಥೇಳಿ ಈ ಸಂದರ್ಭದಲ್ಲಿ ಹೇಳಕ್ಕೆ ಇಷ್ಟಪಡ್ತೀನಿ. ನಮ್ಮ ಕಾಂಗ್ರೆಸ್ ಪಕ್ಷದಲ್ಲಿ ನಮ್ಮ ತಾಲೂಕಿನಲ್ಲಿ ಯಾವುದೇ ಗುಂಪುಗಾರಿಕೆ ಇಲ್ಲ. ಯಾರಾದರೂ ಕಿಡಿಗೇಡಿಗಳು, ಬೇಡಾದವರು ಅಥವಾ ವಿರೋಧ ಪಕ್ಷದವರು ಏನಾದರೂ ಸುಳ್ಳು ಸುದ್ದಿಗಳನ್ನು ತಮಗೆ ತಿಳಿಸಿ ಅವಹೇಳನ ಕಾರ್ಯಗಳನ್ನು ನಡೆಸ್ತಾರೆ. ದಯವಿಟ್ಟು ಪತ್ರಕರ್ತರ ಮಿತ್ರರಾಗಲಿ ಅಥವಾ ಸಾರ್ವಜನಿಕರಾಗಲಿ ಅದರ ಬಗ್ಗೆ ನೀವು ಕಿವಿ ಕೊಡದ ನಮ್ಮ ಪಕ್ಷದ ಕಡೆಗೆ ಒಲವು ಕೊಡಬೇಕು. ನಮ್ಮ ಪಕ್ಷ ಸದೃಢವಾಗಿದೆ. ಮುಂಬರುವ ಚುನಾವಣೆಯಲ್ಲಿ ನಮ್ಮ ತಾಲೂಕಿನೊಳಗೆ ಹೆಚ್ಚಿನ ಬಹುಮತ ಅಂದರೆ ಲೀಡ್ ಕೊಡೋಕ್ಕೆ ನಮ್ಮ ತಾಲೂಕು ಸದೃಢವಾಗಿದೆ ಅಂತೇಳಿ ಈ ಸಂದರ್ಭ ಹೇಳಕ್ಕೆ ಇಷ್ಟಪಡ್ತೀನಿ. ದಯವಿಟ್ಟು ಎಲ್ಲ ಕಾರ್ಯಕರ್ತರು ಹೆಚ್ಚಿನ ಪ್ರಯತ್ನ ಮಾಡಿ ಇನ್ನೂ ಹೆಚ್ಚಿನ ಲೀಡನ್ನು ಕೊಡಬೇಕಂತೇಳಿ ನಮ್ಮ ತಾಲೂಕಿನ ಎಲ್ಲ ಮತದಾರ ಬಾಂಧವರಿಗೆ, ನಮ್ಮ ಕಾರ್ಯಕರ್ತರಿಗೆ ಎಲ್ಲರಿಗೂ ನಾನು ನಮ್ಮ ತಾಲೂಕಾ ಬ್ಲಾಕ್ ಕಾಂಗ್ರೆಸ್ ವತಿಯಿಂದ ಕೇಳ್ಬೋದು.
ನಿಖರ ನಿಷ್ಪಕ್ಷಪಾತ ಸುದ್ದಿಗಾಗಿ ರಾಜ್ ನ್ಯೂಸ್ ಲೈನ್ ಅನ್ನು ತಪ್ಪದೇ ನೋಡಿ.